ಇವತ್ತು 515ನೇ ನಾಡಪ್ರಭು ಕೆಂಪೇಗೌಡ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಚಂದ್ರಶೇಖರ್ ಶ್ರೀಗಳು ಕೊಟ್ಟಂತ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ಅನುಭವ ಇದೆ, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಇದ್ದಾರೆ, ಅವ್ರಿಗೂ ಅವಕಾಶ ಕೊಡಿ ಅಂತ ಬಹಿರಂಗ ಸಭೆಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಬಳಿಕ ಈಗ KN ರಾಜಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೇವಲ 5 ವರ್ಷ ಅಲ್ಲ, ಮುಂದಿನ 10 ವರ್ಷ ಅವರೇ ಸಿಎಂ ಆಗಿರ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಬದಲಾವಣೆ ಇಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪರ ಆಪ್ತ ಸಚಿವ KN ರಾಜಣ್ಣ ಈಗ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ನೋಡಿ, ಈ ಚರ್ಚೆ ಇದೆಯಲ್ಲ, ಬದಲಾವಣೆ ಇಲ್ಲ ಅಂತೇಳಿ. ನೋಡಿ, ಇಲ್ಲಿ ಕಳೆದ 1 ವಾರದಿಂದ ಸಿದ್ದು ಬಣ ಮತ್ತು DCM ಡಿಕೆ ಶಿವಕುಮಾರ್ ಅವರ ಬಣದ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇತ್ತು, ಬಣ ಬಡಿದಾಟ ನಡೀತಾ ಇತ್ತು. ಸಿಎಂ ಸ್ಥಾನ ವಿಚಾರವಾಗಿ ಡಿಕೆ ಶಿವಕುಮಾರ್ ಬಣ ಚರ್ಚೆಗಳನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ DCM ಪಟ್ಟಕ್ಕಾಗಿ ಸಿದ್ದರಾಮಯ್ಯ ಬಣದಲ್ಲಿರುವಂಥ ಆಪ್ತರು ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ರು. ಇವತ್ತು ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. KN ರಾಜಣ್ಣ ಈ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆಯನ್ನ ಸಿದ್ದರಾಮಯ್ಯನವರು ಬಿಟ್ಟುಕೊಡ್ಬೇಕು ಅನ್ನುವಂಥ ಸ್ವಾಮೀಜಿಗಳ ಹೇಳಿಕೆ ವಿಚಾರಕ್ಕೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ಅವರ ಸ್ಥಾನವನ್ನ ಬಿಟ್ಕೊಡ್ತಾರಾ ಅನ್ನೋ ಅರ್ಥದಲ್ಲಿ KN ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಸಾಕಷ್ಟು ಕಟ್ಟುವಾಗಿ ಪ್ರಶ್ನೆ ಮಾಡಿದ್ದಾರೆ. ಅಧಿಕಾರನ ಯಾರು ಬಿಟ್ಕೊಡಕ್ ಹೋಗ್ತಾರೆ ರೀ, ಆ ಸ್ವಾಮೀಜಿಗಳು ಅವರ ಸ್ಥಾನವನ್ನ ಬಿಟ್ಕೊಡ್ತಾರಾ ಕೇಳಿ ಅಂತ KN ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ. ನಾಳೆಯಿಂದ ನಾನು ಕಾವಿ ಬಟ್ಟೆ ಹಾಕೊಳ್ತೀನಿ, ಬಿಟ್ಕೊಡ್ತಾರಾ ಅಂತ KN ರಾಜಣ್ಣ ಸಿಕ್ಕಾಪಟ್ಟೆ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಹೆಚ್ಚುವರಿ DCM ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಬೆಳವಣಿಗೆಗಳಾಗ್ತಾ ಇದೆ. ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. DCM ನೇಮಕ ವಿಚಾರ, ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ಗೆ ತಿರುಗೇಟು ನೀಡಿದಂಥ ಸಚಿವ ರಾಜಣ್ಣ, ಆಯ್ತು ಪ್ರಚಾರಕ್ಕೆ ಅಂತ ಅವರು ಅಂದುಕೊಳ್ಳಲಿ, ಸಿಎಂ ಸ್ಥಾನ ಖಾಲಿ ಇಲ್ಲ, ಈಗ ಭರ್ತಿ ಮಾಡೋದಕ್ಕೆ ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. DCM ಸ್ಥಾನ ಖಾಲಿ ಇದೆ, ಅದನ್ನ ಭರ್ತಿ ಮಾಡಲಿ. ನೋಡಿ, ಯಾವ ರೀತಿಗೆ ಟಾಂಟ್ ಕೊಟ್ಟಿದ್ದಾರೆ. ನನಗೆ ಸ್ವಂತ ಬುದ್ಧಿ ಇದೆ, ನನಗೆ ಅನಿಸಿದಂತೆ ನಾನು ಮಾಡ್ತೀನಿ. DCM ನೇಮಕ ಮಾಡಬೇಕು, ಹೆಚ್ಚುವರಿಯಾಗಿ ನೇಮಕ ಮಾಡಬೇಕು ಅಂತೇಳಿ ಲಿಂಗಾಯತ ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯಕ್ಕೆ, ಹಿಂದುಳಿದ ಸಮುದಾಯಕ್ಕೆ ಒಂದೊಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳಿಕೆಗಳ ಕೊಡ್ತಾ ಇದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗಿತ್ತು. ಈಗ KN ರಾಜಣ್ಣ ಅವರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ DCM ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಏನು, ಅದಕ್ಕೆ KN ರಾಜಣ್ಣ ಕೊಟ್ಟಿರುವಂತ ಹೇಳಿಕೆ ಏನು ನೋಡ್ಕೊಂಬನ್ನಿ. KN ರಾಜಣ್ಣ ಅವರು ಕೊಟ್ಟಿರುವಂತ ಹೇಳಿಕೆಗಳನ್ನ ನೋಡ್ಕೊಂಬನ್ನಿ. ಚಂದ್ರಶೇಖರನಾಥ ಸ್ವಾಮೀಜಿಗಳು ಮಾತಾಡಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ. ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿ ಸಿಎಂ ಸ್ಥಾನವನ್ನು ಬಿಟ್ಕೊಂಡು ಕೊಡಬೇಕು ಅನ್ನುವಂಥ ಕಾರ್ಯಕ್ರಮ ಸಿಎಂ DCM ಸಮ್ಮುಖದಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ ಸಿಎಂ ಸ್ಥಾನವನ್ನು ಬಿಟ್ಕೊಂಡು ಕೊಡಬೇಕು ಅಂತ ಮನವಿ ಬಿಟ್ಕೊಡ್ಬೇಕು. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅಂತ ಇದೇ ಪ್ರಶ್ನೆ ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕು. ಅವ್ರು ಕೇಳಿದ್ದಾರೆ ಬಿಟ್ಕೊಡ್ತೀರಾ ಅಂತ, ಅವ್ರಿಗೆ ನೀವು ಕೇಳಬೇಕು. ನನಗೆ ಕೇಳಿದ್ರೆ ನೀವು ಸಚಿವ ಸಂಪುಟದಲ್ಲಿ ಇದ್ದೀರಲ್ಲ ಸರ್, ಯಾರು ಬಿಟ್ಕೊಡಕ್ಕೆ ಹೋಗ್ತಾರೆ ನಡೀಲಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿದ್ದ. ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಬಿಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಂದು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ, ನಡೀರಿ. ಈಗ ಯಾರ್ಯಾರ ತಲೆಯಲ್ಲಿ ಏನೇನಿದೆಯೋ ಗೊತ್ತಿಲ್ಲ, ನಮ್ಮ ತಲೆಯಲ್ಲಿ ಏನಿತ್ತು ಅದನ್ನು ಹೇಳಿದ್ದೀವಿ. ಅದರಿಂದ ಅವರು ಸ್ವಾಮಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ. ಸದುದ್ದೇಶ ಇದೆಯೋ? ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ, ಭರ್ತಿ ಮಾಡಕ್ಕೆ. DCM ಸ್ಥಾನಗಳು ಖಾಲಿ ಇವೆ, ಅದನ್ನ ಭರ್ತಿ ಮಾಡಿ ಅಂತ ಹೇಳಿದೀವಿ ಅಷ್ಟೇ. ಈಗ ನಿಮ್ಮ ಸಮಸ್ಯೆಗಳನ್ನ ಡಿಕೆ ಶಿ ಅವರು ಮಾತಾಡಿದ್ರು, ಅವ್ರ ಸಮಸ್ಯೆಗಳನ್ನ ಹೈಕಮಾಂಡ್ ಮುಂದೆ ಹೋಗ್ಬೇಕು. ಈಗ ಹೇಳ್ತೀನಿ, ಹೈಕಮಾಂಡ್ಗೂ ಹೇಳ್ತೀನಿ, ಎಲ್ಲ ಕಡೆನೂ ಹೇಳ್ತೀನಿ. ತಪ್ಪೇನು ಹೇಳಿದ್ರೆ ನನಗೇನು ಡಿಕೆ ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ. ನಮಗೆ ಸ್ವಂತ ಬುದ್ಧಿ ಇದೆ. ನಾನು ಲಾ ಗ್ರಾಜುಯೇಟ್ ಇದ್ದೀನಿ, ನನಗೇನು ಬುದ್ಧಿ ಬರ್ತಿತ್ತು ಆ ಬುದ್ಧಿ ಅಂತ ನಾನು ಕೆಲಸ ಮಾಡ್ತೀನಿ, ಮಾತು ಹೇಳ್ತೀನಿ. ಪ್ರಚಾರ ಸಿಗುತ್ತೆ, ಆಯ್ತು, ಪ್ರಚಾರಕ್ಕೋಸ್ಕರನೇ ಹೇಳ್ತಾರೆ ಅಂತ ಅವ್ರು ಹೇಳ್ಕೊಂಡ್ಲಿ ಬಿಡಿ, ನನಗೇನು.
ನಾನೇ ನಿಮ್ಮನ್ನು ಹುಡ್ಕೊಂಬಂದಿಲ್ಲ, ನೀವೇ ಬಂದಿದ್ದೀರಿ. ನೀವು ಬಂದಾಗ ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಇದೆ ಹೇಳಿದ್ದೀನಿ. ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ಅವ್ರು ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೊಂಡಿದ್ದು. ನಂದೇನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯ ಅವರ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡ್ KC ವೇಣುಗೋಪಾಲ್ ಹೇಳಿದ್ದು ಏನ್ ಹೇಳಿದ್ರು? ಮೊದಲನೇದು, ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, DK ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM, ಅಂಡ್ ದೆನ್ ಥರ್ಡ್ ಪಾಯಿಂಟ್ ಏನ್ ಹೇಳಿದ್ರು? ನೆಕ್ಸ್ಟ್ ಪಾರ್ಲಿಮೆಂಟ್ ಅಪ್ ಟು ದಿ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಈ ವಿಲ್ ಬಿ ಕಂಟಿನ್ಯೂ ಆಸ್ ದಿ ಪ್ರೆಸಿಡೆಂಟ್ ಅಂತ ಹೇಳಿದ್ರು. ಮೂರಷ್ಟೇ ಅವ್ರು ಹೇಳಿದ್ದನ್ನು ಅವ್ರಿಗೆ ನೆನಪಿಸಿದ್ದೀನಿ, ನಂದೇನಲ್ಲ ಅದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸತೀಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ನಾಗೇಂದ್ರ, CM ಮತ್ತು DCM ವಿಚಾರವಾಗಿ ಕಳೆದ ಕೆಲವು ದಿನಗಳಿಂದ DCM ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇತ್ತು. ಸಿದ್ದರಾಮಯ್ಯನವರ ಆಪ್ತರು 3-4 DCM ಹುದ್ದೆ ಸೃಷ್ಟಿಸಬೇಕು, ಸಮುದಾಯವಾರು DCM ಹುದ್ದೆ ಸೃಷ್ಟಿಸಬೇಕು ಅನ್ನೋ ಒತ್ತಡವನ್ನು ಹಾಕ್ತಾ ಇದ್ರು. ಇದಕ್ಕೆ DK ಶಿವಕುಮಾರ್ ಬಣ ಕೆಲವರು ಕೌಂಟರನ್ನು ಕೊಡ್ತಾ ಇದ್ರು. ಹಾಗಾದ್ರೆ DK ಶಿವಕುಮಾರ್ನ CM ಮಾಡಿ ಅನಂತರ ನೀವು ಯಾರು ಬೇಕಾದ್ರೂ DCM ಮಾಡ್ಕೊಳ್ಳಿ ಅನ್ನೋ ಒಂದು ಕೌಂಟರನ್ನು ಶಾಸಕರು ಕೊಡ್ತಾ ಇದ್ರು. ಈಗ ಅದು ಮತ್ತೊಂದು ಹಂತ ತಲುಪಿದೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಸ್ವಾಮೀಜಿ ಅವರು ನೇರವಾಗಿಯೇ ಸಿದ್ದರಾಮಯ್ಯನವರ ಮುಂದೆನೇ DK ಶಿವಕುಮಾರ್ ಅವ್ರನ್ನ CM ಮಾಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟರು. ಆ ಬೇಡಿಕೆಗೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯನವರ ಆಪ್ತ ಸಚಿವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ KN ರಾಜಣ್ಣ ಹಿಂದಿನಿಂದಲೂ ಕೂಡ DK ಶಿವಕುಮಾರ್ ವಿರುದ್ಧವಾಗಿ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ಕೊಂಡು ಬಂದರು. ಈ ವಿಚಾರದಲ್ಲೂ ಕೂಡ ಅದೇ ರೀತಿಯ ಮಾತನ್ನು ಹೇಳಿದ್ದಾರೆ. ಸ್ವಾಮೀಜಿಗಳ ಹೇಳಿಕೆಗೆ ಕಟುವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ವಾಮೀಜಿಗಳು ತಮ್ಮ ಪೀಠವನ್ನು ಬಿಟ್ಕೊಡ್ತಾರಾ, ನಾನು ನಾಳೆಯಿಂದ ಕಾವ್ಯ ಹಾಕೋತೀನಿ, ಅವರು ಪೀಠ ಬಿಟ್ಕೊಟ್ಬಿಡ್ತಾರಾ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಅವರೇ ಮುಂದುವರಿತಾರೆ CM ಆಗಿ, ಇನ್ನೂ 5 ವರ್ಷ ಅವರೇ ಮುಂದುವರಿತಾರೆ ಅನ್ನೋ ಒಂದು ಬ್ಯಾಟಿಂಗನ್ನು KN ರಾಜಣ್ಣ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾಡ್ತಾ ಇದೆ. ಶಾಮನೂರು ಶಿವಶಕ್ತನಪ್ಪರವರು ಕೂಡ ಸಿದ್ದರಾಮಯ್ಯನವರು ಸದ್ಯಕ್ಕೆ CM ಹುದ್ದೆ ಖಾಲಿ ಇಲ್ಲ ಅನ್ನೋ ಹೇಳಿಕೆ ನೀಡುವ ಮುಖಾಂತರ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಕೆಲವರು ಮುಂದೆ CM DK ಶಿವಕುಮಾರ್ ಆಗ್ಬೋದು ಎಂದು ಚೆಲುವರಾಯಸ್ವಾಮಿ ಹೇಳ್ತಾರೆ. ಹೀಗಾಗಿನೇ ಹಲವು ಸಚಿವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುತೇಕ ಹೆಚ್ಚಿನ ಸಚಿವರು ಸಿದ್ದರಾಮಯ್ಯನವರ ಪರ ನಿಂತ್ಕೊಂಡ್ರೆ, ಕೆಲವರು DK ಶಿವಕುಮಾರ್ ಅವರ ಪರವಾಗಿ ಮುಂದೆ ಆಗ್ಬೋದೇನೋ ಅವಕಾಶ ಸಿಕ್ಕಿದ್ರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿನೇ ಕಾಂಗ್ರೆಸ್ ಒಳಗಡೆ ಎಲ್ಲವೂ ಸರಿ ಇಲ್ಲ, CM ಮತ್ತು DCM ಹುದ್ದೆ ಜಟಾಪಟಿ ಜೋರಾಗ್ತಾ ಇದೆ ಅನ್ನೋದು ಈ ಬೆಳವಣಿಗೆಗಳಿಂದ ಗೊತ್ತಾಗ್ತಾ ಇದೆ. ನಾಗೇಂದ್ರ, ಇದಕ್ಕೆ ಹೈಕಮಾಂಡ್ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ? ಈಗಾಗಲೇ CM ಮತ್ತು DCM ದೆಹಲಿಯಲ್ಲಿ ಇದ್ದಾರೆ, ಕೆಲವು ಸಚಿವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಈ ವಿಚಾರ ಅಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಭೇಟಿ ಮಾಡುವ ವೇಳೆ ಈ ವಿಚಾರ ಚರ್ಚೆ ಆಗುವ ಸಾಧ್ಯತೆ ಇದೆ. ಅನಂತರ ಹೈಕಮಾಂಡ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಸರ್ಕಾರದಲ್ಲಿ ಸಚಿವರು ಮತ್ತು ಕೆಲವು ಶಾಸಕರ ನಡುವೆ CM DCM ಜಟಾಪಟಿ ಜೋರಾಗ್ತಾ ಇದೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸತೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ.